ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಖಾಲಿ ಹೊಟ್ಟೆಯಲ್ಲಿ ಕೆಲವೊಂದು ಆಹಾರ ಪದಾರ್ಥಗಳನ್ನು ತೊಗೊಬಾರ್ದು. ಹಾಗಾದರೆ ಯಾವೆಲ್ಲ ಆಹಾರ ಪದಾರ್ಥಗಳನ್ನು ಖಾಲಿ ಹೊಟ್ಟೆಯಲ್ಲಿ ತೊಗೊಬಾರ್ದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲಿ ಫಸ್ಟ್ನೇ ಬಂದುಬಿಟ್ಟು ಟೊಮೊಟೊನ ನಾವು ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು. ಏಕೆಂದರೆ ಇದರಲ್ಲಿ ಆ್ಯಸಿಡ್ ತುಂಬಾ ಜಾಸ್ತಿ ಇರುತ್ತೆ, ಹುಳಿ ಅಂಶ ಜಾಸ್ತಿ ಇರುತ್ತೆ. ಇದು ನಮ್ಮ ಹೊಟ್ಟೆಯಲ್ಲಿ ಹೆಚ್ಚಾಗಿ ಆ್ಯಸಿಡ್ ಉತ್ಪತ್ತಿ ಮಾಡೋದಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ನಾವು ಇದನ್ನು ತಿನ್ನೋದ್ರಿಂದ ನಮ್ಮ ಟಿಶ್ಯೂಗೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಟೊಮೊಟೊನ ತಿನ್ನಬಾರ್ದು. ಎರಡನೇದು ಬಂದುಬಿಟ್ಟು ತಂಪಾದ ಪಾನೀಯಗಳನ್ನು ತಗೊಬಾರ್ದು. ಖಾಲಿ ಹೊಟ್ಟೆಯಲ್ಲಿ ನಾವೇನಾದ್ರು ತಂಪಾದ ಕೂಲ್ ಡ್ರಿಂಕ್ಸು ಅದನ್ನೆಲ್ಲ ನಾವು ತಿಂದರೆ ನಮ್ಮ ಹೊಟ್ಟೆಗೆ ಸಂಬಂಧಪಟ್ಟ ಕೆಲವೊಂದು ಕಾಯಿಲೆಗಳು ಬರುತ್ತೆ. ಅಲ್ಸರ್ ಸಹ ಬರೋ ಸಾಧ್ಯತೆ ತುಂಬಾ ಜಾಸ್ತಿ ಇರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ. ಹಾಗಾಗಿ ಕೂಲ್ ಡ್ರಿಂಕ್ಸನ್ನು ನಾವು ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ತೊಗೊಬಾರ್ದು. ಮೂರನೇದು ಬಂದುಬಿಟ್ಟು ಖಾರವಾದ ಸ್ಪೈಸಿ ಐಟಮ್ಸ್ ಇರುವಂತಹ ಫುಡ್ಡುಗಳನ್ನ ಯಾವುದೇ ಕಾರಣಕ್ಕೂ ನಾವು ತೊಗೊಬಾರ್ದು. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ನಾವು ತುಂಬಾ ಸ್ಪೈಸಿ ಆಗಿರುವಂತಹ ಫುಡ್ಡುಗಳನ್ನ ತಿಂದರೆ ನಮ್ಮ ಹೊಟ್ಟೆಗೆ ತುಂಬಾ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಅದನ್ನು ಕೂಡ ಯಾವುದೇ ಕಾರಣಕ್ಕೂ ನೀವು ತೊಗೊಬೇಡಿ. ಮತ್ತು ಕಾಫಿ ಟೀನೂ ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ಕುಡಿಬಾರ್ದು. ಸೊ ಇದ್ರ ಬಗ್ಗೆಯೂ ನಾನು ಸಾಕಷ್ಟು ಇನ್ಫಾರ್ಮೇಷನ್ನ ನನ್ನ ಲಾಸ್ಟ್ ವೀಡಿಯೋಸ್ನಲ್ಲೆಲ್ಲ ಸುಮಾರು ಕೊಟ್ಟಿದ್ದೀನಿ. ಖಾಲಿ ಹೊಟ್ಟೆಯಲ್ಲಿ ನಾವು ಕಾಫಿ ಟೀ ಕುಡಿಯೋದ್ರಿಂದ ನಮಗೆ ಹೆಚ್ಚಾಗಿ ಗ್ಯಾಸ್ಟ್ರಿಕ್ ಆಗುತ್ತೆ. ಖಾಲಿ ಹೊಟ್ಟೆಯಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಉತ್ಪತ್ತಿ ಆಗ್ತಾ ಇರುತ್ತೆ. ಈ ಟೈಮಲ್ಲಿ ನಾವೇನಾದ್ರು ಟೀ ಕಾಫಿ ಕುಡಿದ್ರೆ ಅದು ಅಸಿಡಿಟಿ ಆಗೋದಕ್ಕೆ ಅಸಿಡಿಟಿ ಜಾಸ್ತಿ ಆಗೋದಕ್ಕೆ ತುಂಬಾ ಒಂಥರ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಹಾಗೆ ಹಾರ್ಮೋನ್ಸ್ ಕೂಡ ಇಂಬ್ಯಾಲೆನ್ಸ್ ಆಗುತ್ತೆ, ಗ್ಯಾಸ್ಟ್ರಿಕ್ ಸಮಸ್ಯೆ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಮೈಗ್ರೇನ್ ಸಮಸ್ಯೆ, ಸ್ಕಿನ್ನಿಗೆ ರಿಲೇಟೆಡ್ ಆಗುವಂತಹ ಕೆಲವೊಂದು ಸಮಸ್ಯೆಗಳು, ಹಾಗೆ ಹೊಟ್ಟೆಗೆ ಸಂಬಂಧಪಟ್ಟ ಕೆಲವೊಂದು ಸಮಸ್ಯೆಗಳು ಸ್ಟಾರ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಕಾಫಿ ಟೀ ಕುಡಿಯೋದಕ್ಕೆ ಹೋಗಬೇಡಿ. ನೆಕ್ಸ್ಟ್ ಬಂದುಬಿಟ್ಟು ಟ್ಯಾಬ್ಲೆಟು ಅಷ್ಟೇ. ಕೆಲವೊಬ್ಬರೆಲ್ಲ ತುಂಬಾ ತಲೆ ನೋವ್ತಾ ಇರುತ್ತೆ, ಕೈ ಕಾಲು ನೋವ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು ಬೆಳಗ್ಗೆನೆ ಪೇನ್ ಕಿಲ್ಲರ್ ತೊಗೊಳೋ ಅಭ್ಯಾಸನೂ ಇರುತ್ತೆ. ಸೊ ಆ ಥರ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ಟ್ಯಾಬ್ಲೆಟ್ಸನ್ನು ತೊಗೊಳಕ್ಕೆ ಹೋಗಬೇಡಿ. ಸೊ ಖಾಲಿ ಹೊಟ್ಟೆಯಲ್ಲಿ ಏನೇನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ರು ಗ್ಯಾಸ್ಟ್ರಿಕ್ ಟ್ಯಾಬ್ಲೆಟ್ಸ್ ಮಾತ್ರ, ಅದು ಡಾಕ್ಟರ್ಸ್ ರೆಫರೆನ್ಸ್ ಮೇಲೆ ನೀವೇನು ತೊಗೊತಿರಲ್ಲ ಅದನ್ನು ಮಾತ್ರ ತೊಗೊಬೇಕು. ಅದು ಬಿಟ್ಟು ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಯಲ್ಲಿ ಬೇರೆ ಯಾವುದೇ ಟ್ಯಾಬ್ಲೆಟನ್ನು ನೀವು ಖಾಲಿ ಹೊಟ್ಟೆಯಲ್ಲಿ ತೊಗೊಳೋದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಇದು ನಮ್ಮ ಜೀರ್ಣಾಂಗಕ್ಕೆ ತುಂಬಾ ಪ್ರಾಬ್ಲಮ್ ಮಾಡುತ್ತೆ. ಇವಾಗ ಡೈಜೆಷನ್ ಪ್ರಾಬ್ಲಮ್ಸು ಕೂಡ ಸ್ಟಾರ್ಟ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಟ್ಯಾಬ್ಲೆಟ್ನ ತೊಗೊಬೇಡಿ. ಡಾಕ್ಟರ್ ರೆಫರೆನ್ಸ್ ಮೇಲೆ ಮಾತ್ರನೇ ಖಾಲಿ ಹೊಟ್ಟೆಯಲ್ಲಿ ನೀವು ಏನಿದ್ರು ಟ್ಯಾಬ್ಲೆಟನ್ನು ತೊಗೊಬೇಕು. ಖಾಲಿ ಹೊಟ್ಟೆಯಲ್ಲಿ ಮೊಸರನ್ನು ಸಹ ಸೇವನೆ ಮಾಡೋದು ಒಳ್ಳೆಯದಲ್ಲ. ಯಾಕೆಂದರೆ ಮೊಸರಿನಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅನ್ನುವ ಒಂದು ಬ್ಯಾಕ್ಟೀರಿಯಾ ಇರುತ್ತೆ. ಇದನ್ನು ಖಾಲಿ ಹೊಟ್ಟೆಯಲ್ಲಿ ನಾವೇನಾದ್ರು ತಿಂದರೆ ಹೊಟ್ಟೆಯಲ್ಲಿರುವ ಹೈಡ್ರೋಕ್ಲೋರಿಕ್ ಆಸಿಡ್ ಜೊತೆ ಈ ಬ್ಯಾಕ್ಟೀರಿಯಾ ಸೇರಿಬಿಟ್ಟು ಹೊಟ್ಟೆ ನೋವು ಬರುವ ಚಾನ್ಸಸ್ಸು ಇರುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಮೊಸರನ್ನು ತಿನ್ನಬಾರ್ದು. ಹಾಗೆ ನಾವೇನಾದ್ರು ಅಪ್ಪಿತಪ್ಪಿ ಮೊಸರು ಹುಳಿ ಇರುವಂತಹ ಮೊಸರನ್ನು ನಾವೇನಾದ್ರು ತಿಂದರೆ ಗ್ಯಾಸ್ಟ್ರಿಕ್ ಸಹ ಬರುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಮೊಸರು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಬಾಳೆಹಣ್ಣನ್ನು ಅಷ್ಟೇ ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು. ಏಕೆಂದರೆ ಬಾಳೆಹಣ್ಣಿನಲ್ಲಿ ಹೈ ಮೆಗ್ನೀಷಿಯಮ್ ಇರುತ್ತೆ. ಇದು ರಕ್ತದ ಮೇಲೆ ಪರಿಣಾಮವನ್ನು ಬೀರುತ್ತೆ. ಹೃದಯ ಸಂಬಂಧಿ ಕಾಯಿಲೆಗಳು ಬರ್ಬೋದು. ಏಕೆಂದರೆ ಇದರಲ್ಲಿ ಹೈ ಮೆಗ್ನೀಷಿಯಮ್ ಇರೋದ್ರಿಂದ ರಕ್ತ ಮೇಲೆ ಇವಾಗ ರಕ್ತ ಸರಾಗವಾಗಿ ಸಂಚಾರ ಮಾಡೋದಕ್ಕೆ ಸ್ವಲ್ಪ ಪ್ರಾಬ್ಲಮನ್ನು ಉಂಟು ಮಾಡುತ್ತೆ. ನಾವೇನಾದ್ರು ಬಾಳೆಹಣ್ಣು ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ಹೃದಯ ಸಂಬಂಧಿ ಕಾಯಿಲೆಗಳು ಬರೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದ್ರ ಜೊತೆಗೆ ಕಿಡ್ನಿ ಮೇಲೂ ಕೂಡ ಇದು ಎಫೆಕ್ಟನ್ನು ಉಂಟು ಮಾಡುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಬಾಳೆಹಣ್ಣನ್ನು ಯಾವುದೇ ಕಾರಣಕ್ಕೂ ನಾವು ತಿನ್ನಬಾರ್ದು. ಇದ್ರ ಜೊತೆಗೆ ಕಿತ್ತಳೆ ಹಣ್ಣನ್ನು ಅಷ್ಟೇ. ಕಿತ್ತಳೆ ಹಣ್ಣನ್ನು ನಾವೇನಾದ್ರು ಖಾಲಿ ಹೊಟ್ಟೆಯಲ್ಲಿ ತಿಂದರೆ ನಮಗೆ ಇವಾಗ ಕಿತ್ತಳೆ ಹಣ್ಣು ಹುಳಿ ಇತ್ತು ಅಂದರೆ ಸ್ವಲ್ಪ ಹುಳಿ ಅಂಶ ಇರುವಂತಹ ಕಿತ್ತಳೆ ಹಣ್ಣು ನಾವೇನಾದ್ರು ಖಾಲಿ ಹೊಟ್ಟೆಯಲ್ಲಿ ತಿಂದಾಗ ಅಸಿಡಿಟಿ ಉಂಟಾಗುತ್ತೆ. ಇದರಿಂದ ಜೀರ್ಣಕ್ರಿಯೆಗೂ ಕೂಡ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಖಾಲಿ ಹೊಟ್ಟೆಯಲ್ಲಿ ಕಿತ್ತಳೆ ಹಣ್ಣನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು. ಖಾಲಿ ಹೊಟ್ಟೆಯಲ್ಲಿ ಸಿಟ್ರಿಕ್ಸ್ ಫುಡ್ಸ್ ಯಾವುದೇ ಆದರೂ ಕೂಡ ಅದನ್ನು ಯಾವುದೂ ಕೂಡ ತಿನ್ನಬೇಡಿ. ಅದು ಅಷ್ಟು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು. ನೆಕ್ಸ್ಟು ಡ್ರಿಂಕ್ಸು, ಸ್ಮೋಕು ಮಾಡಬಾರ್ದು. ಇವಾಗ ಕೆಲವೊಬ್ಬರು ಬೆಳಗ್ಗೆ ತಕ್ಷಣ ಡ್ರಿಂಕ್ಸ್ ಕುಡಿಯೋ ಅಭ್ಯಾಸ ಇರುತ್ತೆ ಅಲ್ವಾ. ಸೊ ಅದೆಲ್ಲ ಮಾಡಬೇಡಿ. ಏಕೆಂದರೆ ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಲಿವರ್ ಕೂಡ ತುಂಬಾ ಡ್ಯಾಮೇಜ್ ಆಗುತ್ತೆ. ನಾವು ಖಾಲಿ ಹೊಟ್ಟೆಯಲ್ಲಿ ಡ್ರಿಂಕ್ಸ್ ಕುಡಿಯೋದ್ರಿಂದ, ಸ್ಮೋಕ್ ಮಾಡೋದ್ರಿಂದನೂ ಅಷ್ಟೇ ನಮ್ಮ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಸೊ ಸ್ಮೋಕು, ಡ್ರಿಂಕ್ಸು ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಖಾಲಿ ಹೊಟ್ಟೆಯಲ್ಲಾದರೂ ಅಷ್ಟೇ, ಊಟ ಆದಮೇಲೂ ಅಷ್ಟೇ ಯಾವುದೇ ಕಾರಣಕ್ಕೂ ಸ್ಮೋಕು, ಡ್ರಿಂಕ್ಸ್ ಮಾಡಬೇಡಿ. ಹೆಲ್ತ್ ಇಶ್ಯೂಸ್ ಸುಮಾರು ಆಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಡ್ರಿಂಕು, ಸ್ಮೋಕನ್ನು ಮಾಡೋದು ಒಳ್ಳೆಯ ಅಭ್ಯಾಸ ಅಲ್ಲ. ಅದನ್ನು ಯಾರೇ ಕೂಡ ಮಾಡ್ತಾಯಿದ್ರು ಕೂಡ ದಯವಿಟ್ಟು ಇವತ್ತಿಂದನೇ ಸ್ಟಾಪ್ ಮಾಡಿ. ಯಾರು ಕೂಡ ಡ್ರಿಂಕು ಮತ್ತು ಸ್ಮೋಕನ್ನು ಮಾಡಬೇಡಿ. ನೆಕ್ಸ್ಟ್ ಮತ್ತೇನು ತಿನ್ನಬಾರ್ದು ಅಂದರೆ ಶುಗರ್ ರಿಲೇಟೆಡ್ ಫ್ರೂಟ್ಸು. ಕೆಳಗೆ ಖಾಲಿ ಹೊಟ್ಟೆಯಲ್ಲಿ ಆದ ತಕ್ಷಣ ಇವಾಗ ನೈಟ್ ಏನೋ ಫಂಕ್ಷನ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಒಂದು ಬರ್ಡೇ ಮಾಡಿರ್ತೀವಿ ಅಂತ ಅಂದ್ಕೊಳ್ಳಿ, ಕೇಕ್ ಎಲ್ಲ ಉಳಿದಿರುತ್ತೆ ಅಂತ ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗಾಗಲಿ ಒಂಥರ ಅವ್ರಿಗೆ ಅಭ್ಯಾಸ ಇರುತ್ತೆ, ತಿನ್ನೋ ಚಟ ಇರುತ್ತೆ. ಸೊ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಸ್ವೀಟ್ಸ್ ಐಟಮ್ಸು, ಕೇಕು, ಬ್ರೆಡ್ಡು ಯಾವುದನ್ನು ಕೂಡ ಖಾಲಿ ಹೊಟ್ಟೆಯಲ್ಲಿ ಕೊಡಬೇಡಿ. ಅದು ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಮಕ್ಕಳಿಗಂತೂ ಮೊದಲೇ ಕೊಡಬೇಡಿ.
ಫಸ್ಟು ತಿಂಡಿ ಏನಾರು ತಿನ್ನಿಸಿ ಆಮೇಲೆ 1 ಗಂಟೆ 2 ಅವರ್ ಆದಮೇಲೆ ಬೇಕಾದ್ರೆ ನೀವು ಕೇಕ್ ಅದು ಕೊಡ್ಬೋದು. ಬಟ್ ಖಾಲಿ ಹೊಟ್ಟೆಲಿ ಯಾವುದೇ ಕಾರಣಕ್ಕೂ ಕೇಕು, ಬ್ರೆಡ್ಡು, ಸ್ವೀಟೆಸ್ಟ್ ಐಟಮ್ಸ್ ಯಾವುದನ್ನು ಕೊಡಬಾರ್ದು. ಶುಗರ್ ರಿಲೇಟೆಡ್ ಫ್ರೂಟ್ಸು, ತುಂಬ ಸಿಹಿ ಇರುವಂತಹ ಫ್ರೂಟ್ಸ್ ಆದ್ರೂ ಅಷ್ಟೇ ಯಾವುದನ್ನು ಕೂಡ ಖಾಲಿ ಹೊಟ್ಟೆಲಿ ಕೊಡೋದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಮತ್ತು ಇವಾಗ ಒಂದು ಏಜ್ ಆದವ್ರಿಗೆ ಒಂದು 35 ಈ ಥರ ಕ್ರಾಸ್ ಆದವ್ರಿಗೆ ಅಷ್ಟೇ ಬೆಳಗ್ಗೆ ಎದ್ದ ತಕ್ಷಣ ಸ್ವೀಟ್ ತಿನ್ನೋ ಅಭ್ಯಾಸ ಏನಾದ್ರು ಇತ್ತು ಅಂದರೆ ಅವರಿಗೆಲ್ಲ ಡಯಾಬಿಟಿಸ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಖಾಲಿ ಹೊಟ್ಟೆಲಿ ಸ್ವೀಟ್ ಐಟಮ್ಸ್ ಯಾವುದನ್ನು ತಿನ್ನಬೇಡಿ. ಮತ್ತು ಆಯಿಲಿ ಫುಡ್ ಅಷ್ಟೇ ಕೆಲವೊಬ್ಬರಿಗೆ ತುಂಬಾ ಒಂಥರ ಅಭ್ಯಾಸ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಪೂರಿ ಮಾಡೋದು, ವಡೆ ಮಾಡೋದು, ಈ ಥರ ಎಲ್ಲ ಅಭ್ಯಾಸ ಇರುತ್ತೆ. ಬೆಳಗ್ಗೆ ತಿಂಡಿಗೆ ವಡೆ, ಇಡ್ಲಿ ಮಾಡೋದು ಅಥವಾ ಪೂರಿ ಮಾಡೋದು. ಇಡ್ಲಿ ಓಕೆ, ಬಟ್ ವಡೆ, ಪೂರಿ, ಬೋಂಡ ಇದು ಯಾವುದನ್ನು ಕೂಡ ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನಬಾರ್ದು. ಇದನ್ನೆಲ್ಲ ನಾವು ತಿನ್ನೋದ್ರಿಂದ ನಮ್ಮ ಜಠರದ ಮೇಲೆ ತೊಂದರೆಯನ್ನು ಉಂಟು ಮಾಡುತ್ತೆ. ಮತ್ತು ಹೊಟ್ಟೆ ಉಬ್ಬರ, ಗ್ಯಾಸ್ಟ್ರಿಕ್ ಈ ಥರ ಎಲ್ಲ ಸಮಸ್ಯೆ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಮೈದಾ ಐಟಮ್ ಏನೇ ತಿಂಡಿ ತಿಂದರೂ ಕೂಡ ಅದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಆಯಿಲಿ ಫುಡ್ ಯಾವುದನ್ನು ಕೂಡ ತಿನ್ನಬೇಡಿ, ಅಷ್ಟು ಆರೋಗ್ಯಕ್ಕೆ ಅದು ಒಳ್ಳೆಯದಲ್ಲ. ಆಯಿಲಿ ಫುಡ್ ನೀವೇನೇ ಪೂರಿ, ವಡೆ, ಬೋಂಡ ಅದು ಏನೇ ತಿನ್ನೋದಿದ್ರೂ ಕೂಡ ಖಾಲಿ ಹೊಟ್ಟೆಯಲ್ಲಿ ಯಾವುದೇ ಕಾರಣಕ್ಕೂ ಅದನ್ನೆಲ್ಲ ಇವತ್ತಿಂದನೇ ಅವಾಯ್ಡ್ ಮಾಡಿ. ಅದು ಯಾವುದನ್ನು ಕೂಡ ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ನಮ್ಮ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಿಲ್ಲ. ಸೊ ನೋಡಿದ್ರಲ್ಲ ಗೈಸ್, ಹೆಲ್ತ್ ರಿಲೇಟೆಡು ನಾನು ಎಷ್ಟು ಒಳ್ಳೆ ಟಾಪಿಕ್ ಕೊಟ್ಟಿದ್ದೀನಿ ಅಂತ ಅನ್ಕೊತೀನಿ. ಖಾಲಿ ಹೊಟ್ಟೆಯಲ್ಲಿ ನಾವು ಯಾವೆಲ್ಲ ಆಹಾರ ಪದಾರ್ಥಗಳನ್ನು ತಿನ್ನಬಾರ್ದು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಖಾಲಿ ಹೊಟ್ಟೆಯಲ್ಲಿ ನಾವು ಏನು ತಿನ್ನಬೇಕು, ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ತಿನ್ನಬೇಕು ಅಂತ ಹೇಳೋದ್ರ ಬಗ್ಗೆಯೂ ನಾನು ಒಂದು ವಿಡಿಯೋ ಮಾಡಿದ್ದೀನಿ. ಸೊ ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಷನ್ಸ್ ಬೇಕಂದರೆ ನೀವು ನಮ್ಮ ಚಾನಲನ್ನು ವಾಚ್ ಮಾಡಿದರೆ ಸೊ ಅದ್ರ ಬಗ್ಗೆಯೂ ಸಾಕಷ್ಟು ಮಾಹಿತಿ ನಿಮಗೆ ಸಿಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ತಿನ್ನಬೇಕು, ಬೆಳಗ್ಗೆ ಎದ್ದ ತಕ್ಷಣ ನಾವು ಏನು ಕುಡಿಬೇಕು ಅನ್ನೋದ್ರ ಬಗ್ಗೆಯೂ ಸಾಕಷ್ಟು ಮಾಹಿತಿ ಇದೆ. ಇವಾಗ ಎಕ್ಸಾಂಪಲ್ ಹೇಳಬೇಕು ಅಂದರೆ ಮೊಳಕೆ ಕಾಳು ತಿನ್ಬೋದು. ಮೊಳಕೆ ಕಾಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ನಾವು ಖಾಲಿ ಹೊಟ್ಟೆಯಲ್ಲಿ ಮೊಳಕೆ ಕಾಳು ತಿನ್ನೋದ್ರಿಂದ ನಮಗೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ ನಮಗೆ ಸಿಗುತ್ತೆ. ಇವಾಗ ಕುಚ್ಚಲಕ್ಕಿ ಅನ್ನನೂ ಅಷ್ಟೇ, ಬೆಳಗ್ಗೆ ತಿಂಡಿಗೆ ನಾವು ಕುಚ್ಚಲಕ್ಕಿ ಅನ್ನ ಯೂಸ್ ಮಾಡಿದ್ರೂ ಅಷ್ಟೇ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಬೆಳಗ್ಗೆ ಕಟ್ಟಿರೋ ಕಾಳು, ಡ್ರೈ ಫ್ರೂಟ್ಸು ಖಾಲಿ ಹೊಟ್ಟೆಯಲ್ಲಿ ತಿನ್ನಿ, ಬಾದಾಮಿ ನೆನೆಸಿಟ್ಟು ಖಾಲಿ ಹೊಟ್ಟೆಯಲ್ಲಿ ತಿನ್ನಿ, ಅದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಮೆಣಕೆ ಕಾಳು, ಹೆಸರು ಕಾಳು ಆ ಥರದ್ದೆಲ್ಲ ಖಾಲಿ ಹೊಟ್ಟೆಯಲ್ಲಿ, ಶೇಂಗಾ ಆ ಥರದ್ದೆಲ್ಲ ನಾವು ಖಾಲಿ ಹೊಟ್ಟೆಯಲ್ಲಿ ತಿನ್ನೋದು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸಾಕಷ್ಟು ನಮಗೆ ಎನರ್ಜಿ ಸಿಗುತ್ತೆ. ಸೊ ಖಾಲಿ ಹೊಟ್ಟೆಯಲ್ಲಿ ಇನ್ನೂ ಏನೆಲ್ಲ ಆಹಾರ ಪದಾರ್ಥಗಳನ್ನ ತಿನ್ಬೋದು ಅನ್ನೋದ್ರ ಬಗ್ಗೆನೇ ಒಂದು ನಾನು ವಿಡಿಯೋ ಮಾಡಿದ್ದೀನಿ. ಸೊ ಇದ್ರ ಬಗ್ಗೆ ನಿಮಗೆ ಏನಾದ್ರು ಇನ್ಫಾರ್ಮೇಷನ್ಸ್ ಬೇಕಂದರೆ ಆ ವಿಡಿಯೋನ ನೀವು ಹೋಗ್ಬಿಟ್ಟು ವಾಚ್ ಮಾಡಿ. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ತುಂಬಾ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ಮಾಹಿತಿ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಕೊಡೋ ಒಂದು ಸಬ್ಸ್ಕ್ರೈಬು, ಒಂದು ಲೈಕಿಂದ ನನಗೆ ಒಂದು ಸಪೋರ್ಟ್ ಸಿಕ್ಕಂಗಾಗುತ್ತೆ. ಸೊ ನಾನು ಮಾಡಿರುವಂಥ ಒಂದು ಒಳ್ಳೆ ವಿಡಿಯೋ ನಿಮಗೆ ತುಂಬಾ ಚೆನ್ನಾಗಿ ಇಷ್ಟ ಆಯಿತು ಅಂತ ನನಗೊಂದು ಖುಷಿ ಆಗುತ್ತೆ. ಸೊ ಹಾಗಾಗಿ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.